ಅವಳಿ ನಗರದ ಫಟಾಫಟ್ ಸುದ್ದಿಗೆ ಸ್ವಾಗತ. ನಾನು ನಿರ್ಮಲಾ. ಬರ್ರಿ ಇವತ್ತು ಹುಬ್ಬಳ್ಳಿ ಧಾರವಾಡದಾಗ ಏನೇನಾಗಿತ್ತು ಅಂತ ಹೇಳಿ ನೋಡ್ಕೊಂಡು ಬರೋಣಂತೆ. ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕರಾಗಿ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಶಾಸಕ ಅರವಿಂದ ಬೆಲ್ಲದವರು ಆಯ್ಕೆ ಆಗಿದ್ದಕ್ಕೆ ಖುಷಿಯಾಗಿ ಮಾತಾಡಿ, ಉತ್ತರ ಕರ್ನಾಟಕದ ಧ್ವನಿಯಾಗಿ ಪಕ್ಷ ನನಗ ಈ ಸ್ಥಾನ ಕೊಟ್ಟೈತಿ. ಪಕ್ಷದ ಎಲ್ಲಾ ನಾಯಕರಿಗೆ ನಾನು ವಂದನೆ ಸಲ್ಲಿಸ್ತೇನೆ ಮತ್ತು ಪಕ್ಷ ಕೊಟ್ಟ ಜವಾಬ್ದಾರಿ ಮಂದಿಯ ಆಶೋತ್ತರಗಳಿಗೆ ಧ್ವನಿ ಆಕ್ಕೇನಿ ಅಂತ ಹರ್ಷ ವ್ಯಕ್ತಪಡಿಸ್ಯಾರ. ಇನ್ನ ಯತ್ನಾಳ್ ಅವರ ಸಂಬಂಧ ಮಾತಾಡಿ, ಅವರ ಅಸಮಾಧಾನ ಸಂಬಂಧ ನಾ ಏನ್ ಹೇಳ್ತೇನೆ ಅಂತಂದ್ರ, ಯತ್ನಾಳ್ ಒಬ್ರು ಜನಪ್ರಿಯ ನಾಯಕರು, ಹಿಂದುತ್ವದ ಪ್ರತಿಪಾದಕರು. ಅವ್ರ ಮೇಲೆ ಜನರಿಗೆ ಪ್ರೀತಿ ಐತಿ, ಆದ್ರ ಅವರಿಗೆ ಸ್ಥಾನ ಕೊಟ್ಟಿಲ್ಲ. ಮುಂದೆ ಒಳ್ಳೆ ಸ್ಥಾನ ಕೊಡ್ತಾರು ಅನ್ನೋ ಭರವಸೆ ಐತಿ. ಅವರಿಗೆ ಪಕ್ಷ ಉತ್ತಮ ಸ್ಥಾನ ಕೊಡ್ತೈತಿ, ಅವರನ್ನ ಯಾರೂ ಕಡೆಗಣಿಸಿಲ್ಲ ಅಂತ ಅಂದಾರ. ಹುಬ್ಬಳ್ಳಿ ಗಿರ್ನಿ ಚಾಳದಾಗಿನ ಮಂದಿ ಪಾಡು ಕೇಳೋಂಗಿಲ್ಲ ನೋಡ್ರಿ. ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿ ಇದ್ದ ಮನಿ ಕೆಡವಿ ಹಿಂಗ ಅರ್ಧಂಬರ್ಧ ಕಟ್ಟಿ ಕೈ ಬಿಟ್ಟಿದ್ದಕ್ಕ ಈಗ ಇಲ್ಲಿನ ಮಂದಿ ಬದುಕು ಬೀದಿಗೆ ಬಂದೈತ್ ನೋಡ್ರಿ. ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ ವತಿಯಿಂದ 2017-18 ಮನಿ ಕಟ್ಕೊಡ್ತೀವಿ ಅಂತ ಹೇಳಿ ಬರೋಬ್ಬರಿ 120 ಮನಿ ಕೆಡವಿ ಸರ್ಕಾರ ಈಗ ಮಂದಿ ಜೀವನದ ಜೊತೆ ಆಟ ಆಡಕತ್ತೈತ್ ನೋಡ್ರಿ. ಪಾಪ ಇಲ್ಲಿನ ಮಂದಿನೂ ಅಧಿಕಾರಿಗಳ ಮಾತು ಕೇಳಿ 50,000 ರೂಪಾಯಿ ಸ್ಲಮ್ ಬೋರ್ಡ್ಗೆ ತುಂಬಿ ತಮ್ಮ ಮನಿನ ಬಿಡಿಸಿ ಬಾಡಿಗೆ ಮನ್ಯಾಗ ಬದುಕಾಕತ್ತಾರ. ಆದ್ರ ಮನಿ ಕಡಿವಿ 5-6 ವರ್ಷ ಆದ್ರೂ ಇಲ್ಲಿ ಮಠ ಮನಿ ಕಟ್ಟಿಕೊಟ್ಟಿಲ್ಲ, ಫಂಡ್ ಬಂದಿಲ್ಲ ಅಂತ ಅನ್ನಕತ್ತಾರ. ಇದ್ರ ಸಂಬಂಧ ಅಲ್ಲಿನ ಮಂದಿ ಕಣ್ಣೀರ್ ಹಾಕಾಕತ್ತಾರ. ದೌಡ್ ಇದನ್ನ ಸುದ್ದಿ ಮಾಡ್ರಿ. 25 ವರ್ಷದಿಂದ ಸೂಕ್ತ ನಿವೇಶನದ ಹಕ್ಕುಪತ್ರ ಸಿಗದಂಗ ಜೋಪಡಿದಾಗ ಜೀವನ ಮಾಡಾಕತ್ತಿದ್ದ ನಮ್ಮ ಕುಂದಗೋಳ ತಾಲೂಕಿನ ಮೌನೇಶ್ವರ ಫ್ಲಾಟ್ನ್ಯಾಗಿನ ಮಂದಿಗೆ ಪಬ್ಲಿಕ್ ನೆಕ್ಸ್ಟ್ ವರದಿ ಫಲವಾಗಿ ಒಂದು ಖುಷಿ ಸುದ್ದಿ ಸಿಕ್ಕೈತ್ ನೋಡ್ರಿ. ಮುಂದಿನ 45 ದಿನದ ಒಳಗ ನಿವೇಶನದ ಹಕ್ಕುಪತ್ರ ನೀಡ್ತೀವಿ ಅಂತ ಪಟ್ಟಣ ಪಂಚಾಯಿತಿ ಪ್ರಭಾರಿ ಮುಖ್ಯಾಧಿಕಾರಿ ಯಲ್ಲಪ್ಪ ಮಾವಿನಕಾಯಿ ಭರವಸೆ ಕೊಟ್ಟಾರ. 15 ಲಕ್ಷ ರೂಪಾಯಿ ವೆಚ್ಚದಾಗ ಶೌಚಾಲಯ ನಿರ್ಮಾಣಕ್ಕೆ ಪಟ್ಟಣ ಪಂಚಾಯಿತಿ ಮುಂದಾಗೈತಿ. ಈ ಭರವಸೆ ದೌಡ್ ಈಡೇರ್ತೈತಿ ಅಂತ ಅಧಿಕಾರಿಗಳು ಪಬ್ಲಿಕ್ ನೆಕ್ಸ್ಟ್ಗೆ ಹೇಳ್ಯಾರ. ಹುಬ್ಬಳ್ಳಿ APMCದಾಗ ರೈತರಿಗೆ ಅನುಕೂಲ ಆಗ್ಲಿ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಧಾನ್ಯ ಶೇಖರಣೆ ಘಟಕ ಮತ್ತು ಹೊಸ APMC ಪರಾಂಗಣ ನಿರ್ಮಾಣ ಮಾಡಿ 5 ವರ್ಷ ಆದ್ರೂ ಅದು ಇನ್ನೂ ರೈತರ ಉಪಯೋಗಕ್ಕೆ ಬಂದಿಲ್ಲ ನೋಡ್ರಿ. ಯಾಕಂತಂದ್ರ ಅದಕ್ಕಿನ್ನೂ ಉದ್ಘಾಟನೆ ಭಾಗ್ಯ ಕೂಡಿ ಬಂದಿಲ್ಲ. ಸಂಬಂಧಪಟ್ಟ ಸಚಿವರು ಮತ್ತು ಅಧಿಕಾರಿಗಳು ಇದು ರೈತರ ಉಪಯೋಗಕ್ಕೆ ಬರುವಂಗ ಮಾಡ್ರಿ. ವಂದೇ ಭಾರತ್ ರೈಲು ಆದಷ್ಟು ದೌಡ ಬೆಳಗಾವಿ ಮಠ ಓಡಾಡ್ತೈತಿ ಅಂದಿದ್ದ ರೈಲ್ವೆ ಇಲಾಖೆ ಈಗ ಮತ್ತೆ ತಾಂತ್ರಿಕ ತೊಂದರೆಗಳ ನೆಪ ಹೇಳಿ ಕುಂದಾನಗರಿಗೆ ರೈಲು ಹೋಗುವುದು ಡೌಟು ಅನ್ನಕತೈತಿ. ಇತ್ತೀಚೆಗಷ್ಟ ರೈಲಿನ ಟ್ರಯಲ್ ರನ್ ಯಶಸ್ವಿ ಆಗಿತ್ತು. ಹಿಂಗಾಗಿ ಆದಷ್ಟು ಲಗುನ ಬೆಂಗಳೂರು ಧಾರವಾಡ ರೈಲು ಬೆಳಗಾವಿ ತನ ಹೊಕ್ಕೈತಿ ಅನ್ನೋ ನಿರೀಕ್ಷೆ ಇದ್ದ ಮಂದಿಗೆ ಈಗ ಬ್ಯಾಸರಾಗೋ ವಿಚಾರ ನೋಡ್ರಿ. ಅಲ್ಲಿ ತನೂ ಹೊಕ್ಕೈತಿ ಅಂತ ಹೇಳಿದ್ದ ರೈಲ್ವೆ ಇಲಾಖೆ ಈಗ ಅಲ್ಲಿ ತನ ಹೋಗೋದಿಲ್ಲ ಅಂತ ಯಾಕೆ ಅನ್ನಕತ್ತಾರಂದ್ರ, ಅಲ್ಲಿಗೆ ಹೋಗಕ್ಕೆ 17ರಿಂದ 18 ತಾಸು ಆಕೈತಿ ಅಂತ ಹೇಳಿ ನೆಪ ಹೇಳಿ ಈಗ ಅಲ್ಲಿ ತನ ಹೋಗುದಿಲ್ಲ ಅಂತ ಹೇಳಾಕತ್ತಾರ. ಈ ಸುದ್ದಿ ಕೇಳಿ ಮಂದಿ ಬಹಳ ಬೇಸರ ಮಾಡ್ಕೊಂಡಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಬಡವರು ಮತ್ತು ರೈತರ ಸಂಕಷ್ಟಕ್ಕೆ ಸ್ಪಂದಿಸುವುದನ್ನು ಬಿಟ್ಟು ಐಷಾರಾಮಿ ವಿಮಾನದಾಗ ಅಡ್ಡಾಡಕ್ವಂತ ನಾಡಿನ ಮಂದಿಗೆ ದ್ರೋಹ ಮಾಡ್ಯಾರ ಅಂತ ಇವತ್ತು ಹುಬ್ಬಳ್ಳಿಯಾಗ ರತ್ನ ಭಾರತ ರೈತ ರಾಷ್ಟ್ರೀಯ ಸಮಿತಿ ಉಪಾಧ್ಯಕ್ಷ ಹೇಮನಗೌಡ ಬಸವನಗೌಡರ ಆಕ್ರೋಶ ವ್ಯಕ್ತಪಡಿಸ್ಯಾರ. ಯಾರ್ದೋ ರೊಕ್ಕ ಆಕಾಶದಾಗ ಜಾತ್ರಿ ಅನ್ನುವಂಗ ಕಾಂಗ್ರೆಸ್ ಸರ್ಕಾರ ಮಜಾ ಮಾಡಾಕತ್ತೈತಿ. ಇತ್ತಾಗ ಬರಗಾಲ ಬಿದ್ದ ರೈತರು ಸಾಯಾಕತ್ತಾರ, ಇವರು ಮೋಜಿ ಮಸ್ತು ಮಾಡಾಕತ್ತಾರ. ಇದು ರಾಜ್ಯದ ದೌರ್ಭಾಗ್ಯ ಅಂತ ಅಂದಾರ. ನವಲಗುಂದ ಮತ್ತು ಅಣ್ಣಿಗೇರಿ ತಾಲೂಕಿನ ಬಸಾಪುರ ನಡಕ ಮಲಪ್ರಭಾ ಕಾಲುವೆಗೆ ಹಾಕಿದ್ದ ಕಾಂಕ್ರೀಟ್ ಬೆಡ್ನ ಹಗಲ ಹೊತ್ತನ್ಯಾಗ ಕಳ್ಳರು ಎಬ್ಕೊಂಡು ಹೊಂಟಾರ ನೋಡ್ರಿ. ಕಾಲುವೆ ನೀರು ಚಂದಂಗೆ ಹರಿದು ಬಂದ ಕುಡಿ ನೀರಿನ ಕೆರೆ ತುಂಬಲಿ ಅಂತ ಸರ್ಕಾರ ಕೋಟಿಗಟ್ಟಲೆ ರೊಕ್ಕ ಖರ್ಚು ಮಾಡಿ ಈ ಕಾಂಕ್ರೀಟ್ ಹಾಕಿದ್ರ ಕಳ್ಳರು ಹಿಂಗ ಕೈ ಹಚ್ಚಾರ. ಮೊದ್ಲ ಈ ಭಾಗದಾಗ ಮಂದಿ ನೀರ್ ಅಂತಾರ, ಅಂತದ್ರಾಗ ಹಿಂಗ ಮಾಡಿದ್ರೆ ಹೆಂಗ? ಇದಿಷ್ಟ ಅಲ್ರಿ, ರೈತರು ಹೊಲದಾಗ ಬದುಗಳಿಗೆ ಹಾಕಿದ್ದ ದಿಂಡಿ ಕಲ್ಲನ್ನು ಕಿತ್ಕೊಂಡು ಹೊಂಟಾರಂತ. ಇದರ ಸಂಬಂಧ ನೀರಾವರಿ ಇಲಾಖೆ ಅಧಿಕಾರಿಗಳು ಆ ಜಗಕ್ಕೆ ಕರ್ಕೊಂಡು ಹೋದ್ರ ಹಿಂಗ ಟ್ರ್ಯಾಕ್ಟರ್ ತುಂಬಿಕೊಂಡು ಹೊಂಟವರು ರಾಜಕಾರಣಿಗಳ ಹೆಸರು ಹೇಳಿ ಹೊಂಟಾರ. ಹಂಗಾಗಿ ಅಧಿಕಾರಿಗಳು ಗಪ್ಪಾಗಕತ್ತಾರ. ಇದ್ರ ಸಂಬಂಧ ರೈತರು ಸಿಟ್ಟಾಗ್ಯಾರ. ರೈತರ ಸಂಬಂಧ ಬಾಯಿಗೆ ಬಂದಂಗೆ ಮಾತಾಡಿದ ಸಚಿವ ಶಿವಾನಂದ ಪಾಟೀಲ್ ಅವರನ್ನ ಸಿಎಂ ಅವರು ದೌಡ ರಾಜೀನಾಮೆ ಇಸ್ಕೋಬೇಕು ಅಂತ
ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಮತ್ತು ಶಾಸಕ ಅರವಿಂದ್ ಬೆಲ್ಲದ ಆಗ್ರಹಿಸ್ಯಾರ. ಬರಗಾಲ ಬಿದ್ರ ರೈತರ ಸಾಲ ಮನ್ನಾ ಆಕೇತಿ ಅಂತ ರೈತರು ಬರಗಾಲ ಬೀಳಲಿ ಅಂತ ಬೇಡ್ಕೋತಾರು ಅಂತ ಹೇಳಿ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ರ. ಈ ಮಾತು ಕೇಳಿ ನನಗ ಬಹಳ ದುಃಖ ಮತ್ತು ವಿಚಿತ್ರ ಆಗೇತಿ ಅಂತ ಅಂದಾರ. ಬರಗಾಲ ಬಿದ್ರ ರೈತರು ಚಿಂತೆ ಮಾಡ್ತಾರ, ದನಕರಗಳ ಪರಿಸ್ಥಿತಿ ಏನು ಅಂತ ಹೇಳಿ ದುಃಖ ಪಡ್ತಾರ. ಅಂತದ್ರಾಗ ಇವರು ಹಿಂಗ ರೈತರನ್ನ ಅಲ್ಲಗಳದಿದ್ದು ಸರಿಯಲ್ಲ ಅಂತ ಅಂದಾರ. ಧಾರವಾಡ ಜಿಲ್ಲೆದಾಗ ಕೆಮ್ಮು, ನೆಗಡಿ, ಜ್ವರ ಹಿಡ್ಕೊಂಡ ಸಾಂಕ್ರಾಮಿಕ ರೋಗ, ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ ಪ್ರಕರಣಗಳು ಹೆಚ್ಚಾಗಕತ್ತಿದ್ದಕ್ಕ ಕಾರ್ಪೊರೇಷನ್ ಎಷ್ಟು ಜಾಗೃತಿ ಕ್ರಮ ತಗೊಂಡ್ರು ಕೇಸ್ಗಳು ಕಡಿಮೆ ಆಗಾಕತ್ತಿಲ್ಲ. ಹಿಂಗಾಗಿ ಎಲ್ಲರೂ ನೀವು ವಾಸ ಮಾಡಕತ್ತಿದ್ದ ಮನಿ ಕಡೆಗೆ ಸ್ವಚ್ಛತೆ ಕಾಪಾಡ್ಕೊಳ್ರಿ, ಕೊಳಚೆ ನೀರು ನಿಲ್ಲದಂಗೆ ನೋಡ್ಕೋರಿ, ಕ್ರಿಮಿನಾಶಕ ಸಿಂಪಡಿಸ್ರಿ ಮತ್ತು ಕ್ಲೋರಿನ್ ದ್ರಾವಣ ಸೇರಿಸಿ ನೀರನ್ನ ಶುದ್ಧೀಕರಿಸ್ಕೋಬೇಕು. ಒಟ್ಟ ಮುಂಜಾಗ್ರತಾ ಕ್ರಮ ತಗೊಂಡ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೋಬೇಕು ನೋಡ್ರಿ. ಕಟ್ಟಡ ಕಾರ್ಮಿಕ ಮಕ್ಕಳ ವಾರ್ಷಿಕ ಸಹಾಯ ರೊಕ್ಕಕ್ಕೆ ಕಾರ್ಮಿಕ ಇಲಾಖೆ ಕಡಿತ ಮಾಡಿದ್ದನ್ನು ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇವತ್ತು ಹುಬ್ಬಳ್ಳಿದಾಗ ಬ್ಯಾರ್ಬ್ಯಾರೆ ಕಾಲೇಜಿನ ವಿದ್ಯಾರ್ಥಿಗಳು ಕಿಮ್ಸ್ ಗ್ರೌಂಡ್ನ್ಯಾಗ ಪ್ರತಿಭಟನೆ ಮಾಡಿದ್ರು. ಬಿಜೆಪಿ ಸರ್ಕಾರ ಇದ್ದಾಗ ಕಾರ್ಮಿಕರ ಮಕ್ಕಳು ಓದ್ಲಿ, ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಕೊಟ್ಟ ರೊಕ್ಕನ ಈಗ ಕಾಂಗ್ರೆಸ್ ಸರ್ಕಾರ ಕಟ್ ಮಾಡಿದ್ದು ಸರಿಯಲ್ಲ ಅಂತ ಅಂದಾರ. ಅದಷ್ಟ ಅಲ್ದನ ಇದು ಕಾರ್ಮಿಕ ವಿರೋಧಿ ಧೋರಣೆ ಅಂತ ಆಕ್ರೋಶ ವ್ಯಕ್ತಪಡಿಸ್ಯಾರ. ಇದಿಷ್ಟು ಇವತ್ತಿನ ಅವಳಿ ನಗರದ ಫಟಾಫಟ್ ಸುದ್ದಿರಿ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಪಬ್ಲಿಕ್ ನೆಕ್ಸ್ಟ್ ನೋಡ್ಕೊಂತೀರಿ. ನಮಸ್ಕಾರ.